ಪ್ರೈಸ್ ದ ಲಾರ್ಡ್. ದೇವರ ಮಕ್ಕಳೇ, ಎಲ್ಲರೂ ದೇವರ ಕೃಪೆಯಿಂದ ಆತನ ನಾಮದಲ್ಲಿ ಚೆನ್ನಾಗಿದ್ದೀರಾ ಎಂದು ನನಗೆ ಗೊತ್ತು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನಕ್ಕಾಗಿ ತೆಗೆದುಕೊಂಡಂಥ ವಾಕ್ಯದ ಕಡೆಗೆ ಹೋಗುವುದಕ್ಕಿಂತ ಮುಂಚೆ ನಮ್ಮನ್ನು ದೇವರ ಕಡೆ ದೇವರಿಗೆ ಒಪ್ಪಿಸೋಣ. ಪರಿಶುದ್ಧಾತ್ಮನನ್ನು ಸ್ವಾಗತ ಮಾಡೋಣ. ಪರಿಶುದ್ಧಾತ್ಮ ನಮ್ಮನ್ನು ಕೈ ಹಿಡಿದು ನಡೆಸಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಮಗೆ ಆರೋಗ್ಯ, ಆಯಸ್ಸು, ಬಲವನ್ನು ಕೊಟ್ಟು ವಾರವೆಲ್ಲ, ತಿಂಗಳೆಲ್ಲ, ವರ್ಷವೆಲ್ಲ, ದಿನವೆಲ್ಲ, ಒಂದೊಂದು ನಿಮಿಷವೂ ಕಾದು ಪರಿಪಾಲಿಸಿದ ದೇವನಿಗೆ ನಾವು ಕೊಡುವ ಈ ದಿನದ ಘನ ಆತನ ನಾಮ ಮಹಿಮೆ ಹೊಂದಲಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ವಾಕ್ಯದ ಕಡೆಗೆ ಹೋಗುವುದಕ್ಕಿಂತ ಮುಂಚೆ ಕರ್ತನ ನಾಮ ಮಹಿಮೆ ಪಡಿಸ್ಬಿಟ್ಟು ಹೋಗೋಣ. ನನ್ನ ಬಾಯನ್ನು, ನನ್ನ ಆತ್ಮ, ಪ್ರಾಣ, ಶರೀರವನ್ನು, ಮನಸ್ಸನ್ನು ಪರಿಪೂರ್ಣವಾಗಿ ದೇವನಿಗೆ ಒಪ್ಪಿಸಿಕೊಡ್ತಾ ಇದ್ದೀನಿ. ಅದೇ ರೀತಿ ನೀವು ಒಪ್ಪಿಸಿಕೊಡ್ರಿ. ಅರ್ಥ ಆಯ್ತಾ? ಈ ದಿನ ಮನೆಯಲ್ಲಿಯೇ ನಾವು ಯೂಟ್ಯೂಬ್ ನೋಡುವವರಿಗೂ ಅಷ್ಟೇ, ನಾವು ದೈವ ಸಾನ್ನಿಧ್ಯವನ್ನು ಹೊಂದಿಕೊಂಡು, ಆಶೀರ್ವಾದವನ್ನು ಹೊಂದಿಕೊಂಡು ಆಲಯಕ್ಕೆ ಜಿಗಿಯುತ್ತಾ ಹೋಗೋಣ. ದೇವರ ಮಕ್ಕಳೇ, ಬನ್ನಿರಿ, ಆತನ ನಾಮ ಮಹಿಮೆ ಪಡಿಸೋಣ. ಸ್ತೋತ್ರ ಸ್ವಾಮಿ ದೇವನೇ, ಸ್ತೋತ್ರ 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 ಸ್ತೋತ್ರ. ಹುರಿ ಬಲ ರಿ ಬಲ ಶಬರ ಬರ ಬರ ಬರ. ದೇವನೇ ಸ್ತೋತ್ರ ಅಪ್ಪ. ದೇವನೇ, ನೀನು ಮಾಡಿದ ಉಪಕಾರಗಳಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು. ದೇವನೇ, ಪರಿಶುದ್ಧಾತ್ಮನನ್ನು ಸ್ವಾಗತ ಮಾಡ್ತಾ ಇದ್ದೀನಪ್ಪ. ಪರಿಶುದ್ಧಾತ್ಮನೇ, ನಿನ್ನನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನನ್ನ ಮೇಲೆಯೂ, ನನ್ನ ಕುಟುಂಬದ ಮೇಲೆಯೂ, ಈಗೋ ನೋಡುವವರ ಮೇಲೆ, ಅವರ ಕುಟುಂಬದ ಮೇಲೆಯೂ ನಿನ್ನ ಸಾನ್ನಿಧ್ಯ, ಅಭಿಷೇಕ ಎಳೆದು ಬರಲಿ. ಈ ಸೇವೆಯ ಮೇಲೆ ನಿನ್ನ ಸಾನ್ನಿಧ್ಯ ಎಳೆದು ಬರಲಿ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಸೇವೆಗೆ ವಿರುದ್ಧವಾಗಿ ಏನಾಗಿದ್ದರೂ ಆ ವಿರುದ್ಧವನ್ನು ಯೇಸುವಿನ ನಾಮದಲ್ಲಿ ನೀಗಿಸ್ತಾ ಇದ್ದೀನಪ್ಪ. ಆಶೀರ್ವದಿಸು. ಕರ್ತನ ನಾಮ ಮಹಿಮೆ ಹೊಂದಲಿ. ತಗ್ಗಿಸ್ತೀನಿ ತಂದೆ. ಸ್ತೋತ್ರ 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 ಸ್ತೋತ್ರ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿಮಗೆ. ನನ್ನ ಕರಗಳನ್ನೆತ್ತಿಂದು ನಿಮ್ಮನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿಮಗೆ. ನನ್ನ ಕರಗಳನ್ನೆತ್ತಿಂದು ನಿಮ್ಮನ್ನೇ ಆರಾಧಿಪೆ. ನೀವುನ್ನತ ಅದ್ಭುತವ ಮಾಡುವೆ. ನಿನಗಾಗಿ ನಾನು ಸ್ತುತಿಸುವೆ. ನನ್ನ ಜೀವವುಳ್ಳ ದೇವನೇ. ಸ್ತೋತ್ರ ಸ್ವಾಮಿ ದೇವನೇ, ನನ್ನ ಜೀವವುಳ್ಳ ದೇವನೇ. ಸ್ತೋತ್ರ 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 ಸ್ತೋತ್ರ. ನಿನ್ನ ನಾಮ ಮಹತ್ವ ಪಡಲಿ ಅಪ್ಪ. ನಿನ್ನ ಸಾನ್ನಿಧ್ಯದಲ್ಲಿ ತುಂಬಿಸು ರಾಜ. ಪರಿಶುದ್ಧಾತ್ಮನು ಚಲಿಸಲಿ ಕರ್ತಾವೆ. ಪರಿಶುದ್ಧಾತ್ಮನು ಚಲಿಸಲಿ ಅಪ್ಪ. ನನ್ನನ್ನು, ಸೇವೆಯನ್ನು, ನೋಡುವವರನ್ನು, ನನ್ನ ಕುಟುಂಬವನ್ನು ತಗ್ಗಿಸಿ ಒಪ್ಪಿಸಿಕೊಡ್ತಾ ಇದ್ದೀನಪ್ಪ. ದೇವರೇ, ನೀನು ತಾನೇ ನಡೆಸಬೇಕು. ನಿನ್ನ ನಾಮ ಮಹಿಮೆ ಪಡತಕ್ಕಾಗಿ ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಬೇಕಪ್ಪ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್ ಆಮೇನ್. ಬನ್ನಿರಿ, ವಾಕ್ಯದ ಕಡೆಗೆ ಹೋಗೋಣ. ದೇವರ ಮಕ್ಕಳೇ, ವಾಕ್ಯ ಜೀವವುಳ್ಳ ವಾಕ್ಯ ಎಂದು ಹೇಳಿದುಂಟು. ಅದು ನಿಜಾನೇ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆ ಜೀವವುಳ್ಳ ವಾಕ್ಯವನ್ನು ಯಾವ ರೀತಿಯಲ್ಲಿ ಭಯಭಕ್ತಿಯಿಂದ ನಾವು ಆ ವಾಕ್ಯವನ್ನು ಓದಿ ಅದರ ಸಾರಾಂಶವನ್ನು ಅರ್ಥ ಮಾಡಿಕೊಂಡು ಕೇಳಿಸಿಕೊಂಡು ವಾಕ್ಯದ ಪದವಿಯನ್ನು, ವಾಕ್ಯದ ಪೇಜನ್ನು ತೆಗೆದು ನಾವು ಭಯಭಕ್ತಿಯಿಂದ ಕುಳಿತು ಕೇಳುವವರಾದರೆ ಈ ದಿನ ಒಂದು ಅದ್ಭುತ ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಸಮಸ್ಯೆಗಳಲ್ಲಿ, ನಿಮ್ಮ ಆರೋಗ್ಯದಲ್ಲಿ, ಎಲ್ಲದರಲ್ಲಿಯೂ ದೇವರು ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ಬನ್ನಿರಿ, ವಾಕ್ಯದ ಕಡೆಗೆ ಹೋಗೋಣ. ನೋಡಿ, ಮೀಕಾಯಲನ ಅಧ್ಯಾಯ ತೆಗೆದುಕೊಳ್ಳರಿ. ಯೋವೇಲ್ ಆದಮೇಲೆ, ಯೋವೇಲ್ ಕಡೆಯಿಂದ ನೀವು ತೆಗಿಬೇಕು ದೇವರ ಮಕ್ಕಳೇ. ಯೋನ ಆದಮೇಲೆ ಮೀಕಾ ಬರುತ್ತದೆ. ಹಳೇ ಟೆಸ್ಟಿಮೆಂಟೇ, ಹೊಸದಲ್ಲ, ಓಲ್ಡ್ ಟೆಸ್ಟಿಮೆಂಟೇ. ಮೀಕಾ ಎನ್ನುವ ಅಧ್ಯಾಯದಲ್ಲಿ 4:1-8 ಈ ದಿವಸ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಓದಿಕೊಳ್ಳೋಣವೇ? ತೆಗೀರಿ ನಿಮ್ಮ ಸತ್ಯವೇದ ಪುಸ್ತಕಗಳನ್ನು ತೆಗೆದು ಭಯಭಕ್ತಿಯಿಂದ ದೇವರು ಈ ದಿವಸ ನನಗಾಗಿ ಏನು ಮಾತಾಡ್ತಾ ಇದ್ದಾರೆ ಕೇಳಿಸಿಕೊಳ್ಳೋಣ ಎಂದು ಭಯಭಕ್ತಿಯಿಂದ ಕುಳಿತು ಕೇಳುವವರಾದರೆ ಖಂಡಿತವಾಗೂ ನಿಮ್ಗೆ ಆಶೀರ್ವಾದ ದೊರಕುತ್ತದೆ. ಬನ್ನಿರಿ, ಓದಿಕೊಳ್ಳೋಣ. ಈ ದಿನದ ಸಾರಾಂಶ ಏನಂದರೆ, ಇಸ್ರಾಯೇಲರಿಗೆ ವಿವಿಧವಾದ ವಾಗ್ದಾನಗಳನ್ನು ಕೊಟ್ಟಿದ್ದನ್ನು ನಾವು ಓದ್ತಾ ಇದ್ದೀವಿ.
ಅವರಿಗೆ ಮಾತ್ರ ವಾಗ್ದಾನ ಅಲ್ಲ, ಆ ವಾಗ್ದಾನ ನಾವು ನುರಿಸಿ ಮಾಡಿಕೊಳ್ಳಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ ಓದಿಕೊಳ್ಳೋಣ. 1, 2 ಅರ್ಥ ಆಯ್ತಾ? ಬೆರಳುಗಳನ್ನಿಟ್ಟು ನಿಮ್ಮ ಕಣ್ಣುಗಳು ಜೀವವುಳ್ಳ ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳಿ. ಅರ್ಥ ಆಯ್ತಾ? ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲ ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಜನಾಂಗಗಳು ಅದರ ಕಡೆಗೆ ಪ್ರವಾಹಗಳಂತೆ ಬರುವವು. ನೋಡಿ, ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲ ಬೆಟ್ಟ ಗುಡ್ಡಗಳಿಗಿಂತ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಅಂದರೆ ನೀವು ಒಂದು ಊರ ಕಡೆ ಹೋಗುವಾಗ ಬೆಟ್ಟಗಳನ್ನು ನೀವು ಕಾಣಬಹುದು. ದೊಡ್ಡ ದೊಡ್ಡ ಬೆಟ್ಟಗಳಿರುತ್ತೆ, ಚಿಕ್ಕ ಬೆಟ್ಟಗಳಿರುತ್ತೆ. ಇದು ಯಾವ ರೀತಿ ಬೆಳೆದಿದೆ ಬೆಟ್ಟ ಎಂದು ನೀವು ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹೇಳುವುದುಂಟು. ಅದು ಯಾರು ಬೆಳೆಸಿದ್ದು? ಯೆಹೋವನು, ದೇವರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ 2 4:2 ಬನ್ನಿರಿ, ಹೊರಟು ಬಂದ ಬಹುದೇಶಗಳವರು, ಅಂದರೆ ಎಲ್ಲ ದೇಶಗಳವರನ್ನು ಇಲ್ಲಿ ಕರೀತಾ ಇರೋದು ಮೀಕ. ಅರ್ಥ ಆಯ್ತಾ? ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ಬನ್ನಿರಿ, ನಾವು ಹೋಗೋಣ, ನಾವು ಬೆಟ್ಟಗಳಿಗೆ ಮಂದಿರಕ್ಕೆ ಹೋಗೋಣ. ಯೆಹೋವನ ವಾಕ್ಯವು ಚಲಿಸ್ತಾ ಇದೆ. ಬನ್ನಿರಿ, ಆತನ ಧರ್ಮೋಪದೇಶವು ಯೆರೂಸಲೇಮಿನಿಂದ ಯೆಹೋವನ ವಾಕ್ಯ ಹೊರಡುತ್ತದೆ. ಬನ್ನಿರಿ ಹೋಗೋಣ ಅಂತ ಇಲ್ಲಿ ವಾಕ್ಯ ಮೀಕಾಯನನ್ನು ಹೇಳ್ತಾ ಇರೋದು. ಅದೇ ನಾವು ಈ ದಿನ ಸಬ್ಬತ್ ದಿನ ನಾವು ಹೋಗ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಸಬ್ಬತ್ ದಿನ ಮಾತ್ರ ಅಲ್ಲ, ಸದಾ ಯಾವಾಗಲೂ ಒಂದೊಂದು ದಿವಸವೂ ನಾವು ಯಾವಾಗಲೂ ವಾಕ್ಯದ ಕಡೆಗೆ ಹೋಗಬೇಕು. ಅರ್ಥ ಆಯ್ತಾ? ಎಂಥ ಪ್ರವಾಹಗಳು ಬಂದರು, ಎಂಥ ಶೋಧನೆಗಳು ಬಂದರು, ಇಲ್ಲ ವಾಕ್ಯದ ಪ್ರಕಾರವಾಗಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗುವವರಾಗಿರಬೇಕು. ಬನ್ನಿರಿ, 4:3 ಏನು ಮಾತಾಡ್ತಾ ಇದ್ದಾರೆ ಅಂತ ಓದಿಕೊಳ್ಳೋಣ. ಆತನು ಬಹು ರಾಷ್ಟ್ರದವರಾದ ವ್ಯಾಜ್ಯಗಳನ್ನು ವಿಚಾರಿಸುವನು, ಪ್ರಬಲ ಜನಾಂಗಗಳಿಗೆ ನ್ಯಾಯ ತೀರಿಸುವನು. ಅವರು ತಮ್ಮ ಕತ್ತಿಗಳನ್ನು ಕುಲುಮೆಗೆ ಹಾಕಿ ಗುಳಗಳನ್ನಾಗಿಯೂ ಬರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು, ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ. ನಾವು ಈ ರೀತಿ ದೇವರ ವಾಕ್ಯಗಳಲ್ಲಿ ಬೆಟ್ಟ ಗುಡ್ಡಗಳನ್ನು ಭಯಪಡದೆ ಹತ್ತಿ ಇಳಿಯುವವರಾದರೆ, ಮಂದಿರಕ್ಕೆ ಹೋಗುವವರಾದರೆ, ಎಷ್ಟೇ ದೂರ ಇದ್ದರೂ ಮಂದಿರಕ್ಕೆ ಸಂತೋಷದಿಂದ ನಾವು ಹೋಗುವವರಾದರೆ, ದೇವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಯಾವ ಯುದ್ಧಗಳು ನಮ್ಮ ಮೇಲೆ ಜಯಿಸಕ್ಕಾಗೋದಿಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕರ್ತನು ಈ ದಿನ ಮಾತಾಡ್ತಾ ಇರೋದು, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಆಯುಧ ಯಾವುದು ಜಯಿಸದು, ಯಾವ ಯುದ್ಧವೂ ನಿನ್ನ ಹತ್ರ ಬರದು. ದೇವರು ಆ ರೀತಿ ಕಾಪಾಡುವವರಾಗಿದ್ದಾರೆ. 4 ಓದಿಕೊಳ್ಳೋಣ. 4:4 ಒಬ್ಬೊಬ್ಬನು ತನ್ನ ದ್ರಾಕ್ಷಾಲತೆ, ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ಕೂತುಕೊಳ್ಳುವನು. ಬರೆದಿಟ್ಟುಕೊಳ್ಳಿ ವಾಗ್ದಾನವನ್ನು. ಅವರನ್ನು ಯಾರು ಎದುರಿಸರು? ಸೇನಾಧೀಶ್ವರನಾದ ಯೆಹೋವನ ಬಾಯೇ ಇದನ್ನು ನುಡಿದಿದೆ ಅಂತ ದೇವರು ಇಲ್ಲಿ ಮೀಕಾಯನನ್ನು ಹೇಳ್ತಾ ಇರೋದು. ದೇವರೇ ಮಾತಾಡಿದ್ದಾರೆ. ಅರ್ಥ ಆಯ್ತಾ? ಒಬ್ಬೊಬ್ಬನು ತನ್ನ ದ್ರಾಕ್ಷಾಲತೆ, ಅಂಜೂರ ಗಿಡ ಇವುಗಳಲ್ಲಿ ನೀನು ನೆರಳಿನಂತೆ ಕುಳಿತುಕೊಳ್ತೀಯಾ ಅಂತ. ಕ್ರಿಸ್ತನ ಬೆಳಕಿನಲ್ಲಿ, ಕ್ರಿಸ್ತನ ಆಶೀರ್ವಾದದಲ್ಲಿ, ಕ್ರಿಸ್ತನ ರಕ್ಷಣೆಯ ಮುದ್ರೆಯಲ್ಲಿ, ಆತನು ಕೊಟ್ಟಿರುವಂಥ ನಮಗಾಗಿ ಆ ರಕ್ತ, ಆ ಶರೀರ, ದ್ರಾಕ್ಷಾಲತೆ, ಜ್ಯೂಸು, ಅಂಜೂರದ ಗಿಡದ ಮಧ್ಯದಲ್ಲಿ ನಮ್ಮನ್ನು ನಾನು ಕುಳ್ಳಿರಿಸುತ್ತೇನೆ ಎಂದು ಇಲ್ಲಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ದೇವರೇ ಮಾತಾಡಿದ್ದಾರೆ ಇದು. ಅದಕ್ಕೆ ಹೇಳ್ತಾ ಇರೋದು ಮೀಕಾಯನನು, ಅವರನ್ನು ಯಾರು ಎದುರಿಸರು? ನಮ್ಮನ್ನು ಯಾರು ಎದುರಿಸರು? ಸೇನಾಧೀಶ್ವರನಾದ ಯೆಹೋವನ ಬಾಯೇ ಇದನ್ನು ನುಡಿದಿದೆ. ನಾವು ಯಾಕೆ ಭಯಪಡಬೇಕು? ದೇವರ ಮಕ್ಕಳೇ, ದೇವರೇ ಮಾತಾಡಿರೋದು. ಅಂಜೂರದ ಮರದ ಕೆಳಗೆ ನಿಮ್ಮನ್ನು ನಾನು ದ್ರಾಕ್ಷಾಲತೆಯಾಗಿ ಕುಳ್ಳಿರಿಸ್ತೀನಿ, ನಿಮಗೆ ಯಾವ ಯುದ್ಧವೂ ನಿಮ್ಮನ್ನು ಮುಟ್ಟಲ್ಲ ಎಂದು ನನ್ನ ಕುಟುಂಬ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ದೇವರು. ಅರ್ಥ ಆಯ್ತಾ? ಪಟ್ಟಾಗಿ ಹಿಡ್ಕೊಂಡು ಮಾತನಾಡ್ರಿ.
ಯಾವ ಯುದ್ಧವೂ ನಮ್ಮನ್ನು ಮುಟ್ಟಕ್ಕಾಗಲ್ಲ. ದುಷ್ಟನ ಆಯುಧಗಳು ನಮ್ಮನ್ನು ಮುಟ್ಟಕ್ಕಾಗಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯಾಕೆಂದರೆ ಕ್ರಿಸ್ತನ ರಕ್ತವೇ ಆಯುಧವಾಗಿದೆ. ಆ ರಕ್ತದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಹಾಗಾದರೆ ಮತ್ತೆ ಅದೇ 4:5 ಓದಿಕೊಳ್ಳೋಣವೇ? ಅನ್ಯ ಜನಾಂಗಗಳು ತಮ್ಮ ತಮ್ಮ ದೇವರುಗಳ ಹೆಸರಿನಲ್ಲಿ ನಡೆಯುತ್ತವೆ, ನಾವಾದರೂ ನಮ್ಮ ದೇವರಾದ ಯೆಹೋವನ ಹೆಸರಿನಲ್ಲಿ ಯುಗ ಯುಗಾಂತರಗಳಲ್ಲಿ ನಡೆಯುವೆವು. ನೋಡಿ, ಅವರು ಬೊಂಬೆಗಳನ್ನು ವಿಗ್ರಹಗಳನ್ನು ಹಿಡ್ಕೊಂಡು ಅದನ್ನು ನಂಬಿ ಬದುಕ್ತಾರೆ. ನಾವೇನಾಗ್ತೀವಿ? ಈ ದೇವರಾದ ಯೆಹೋವನ ಹೆಸರಿನಲ್ಲಿ ಯುಗ ಯುಗಾಂತರಗಳಲ್ಲಿಯೂ ನಡೆಯುತ್ತೇವೆ ಅಂತ. ಅರ್ಥ ಆಯ್ತು? ಅದು ನಿಜ ತಾನೆ? ನಿಜಾನೇ. ಬನ್ನಿರಿ 4:6 ಓದಿಕೊಳ್ಳೋಣ. ಯೆಹೋವನು ಇತ್ತೆನ್ನುತ್ತಾನೆ. ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಆ ದಿನದಲ್ಲಿ ಕುಂಟು ಜನಾಂಗವನ್ನು ಒಟ್ಟುಗೂಡಿಸುವೆನು. ಯೆಹೋವನು ಇತ್ತೆನ್ನುತ್ತಾನೆ, ಆ ದಿನದಲ್ಲಿ ಕುಂಟು ಜನಾಂಗವನ್ನು ಒಟ್ಟುಗೂಡಿಸುವೆನು, ನಾನು ಬಾಧಿಸಿ ತಳ್ಳಿದ ಪ್ರಜೆಯನ್ನು ಸೇರಿಸುವೆನು. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಆಳವಾಗಿ ನಾನು ಪ್ರೀತಿ ಮಾಡಿರುವುದರಿಂದಲೇ ನಿನಗೆ ಶೋಧನೆ ನಾನು ಕೊಟ್ಟಿದ್ದೇನೆ. ದೇವರ ಮಕ್ಕಳೇ, ಸ್ವಲ್ಪ ನಿನ್ನನ್ನು ಆಳವಾಗಿ ಪ್ರೀತಿ ಮಾಡೋದ್ರಿಂದಲೇ ನಿನಗೆ ಉಪದ್ರವ ಕೊಟ್ಟಿದ್ದೆ. ಆ ಉಪದ್ರವದಲ್ಲಿ ನೀನು ಸಹಿಸಿ ನಿಲ್ತಾ ಇದೀಯ. ಹಾಗಾದರೆ ಕುಂಟು ಜನಾಂಗವನ್ನು ಒಟ್ಟುಗೂಡಿಸುವೆನು, ನಾನು ಬಾಧಿಸಿ ತಳ್ಳಿದ ಪ್ರಜೆಯನ್ನು ಸೇರಿಸುವೆನು. ನನ್ನನ್ನು ನಿಮ್ಮನ್ನು ಬಾಧಿಸಿ, ನಮ್ಮ ಕುಟುಂಬಗಳನ್ನು ಬಾಧಿಸಿ ತಳ್ಳಿದ ದೇವನು ಈ ದಿನ ಹೇಳ್ತಾ ಇರೋದು, ನಿಮ್ಮನ್ನು ಉಳಿಸಿ ಕಾಪಾಡುತ್ತೇನೆ ಅಂತ ವಾಗ್ದಾನ ಕೊಡ್ತಾ ಇದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ 4:7 ಓದಿಕೊಳ್ಳೋಣ. ಆ ಕುಂಟ ಜನವನ್ನು ಉಳಿಸಿ ಕಾಪಾಡುವೆನು, ದೂರ ತಳ್ಳಲ್ಪಟ್ಟ ಪ್ರಜೆಯನ್ನು ಪ್ರಬಲ ಜನಾಂಗವನ್ನಾಗಿ ಮಾಡುವೆನು. ಯೆಹೋವನು ಚಿಯೋನ್ ಪರ್ವತದಲ್ಲಿ ಇಂದಿನಿಂದ ಎಂದೆಂದಿಗೂ ಅವರ ರಾಜನಾಗಿರುವನು. ಅವರ ರಾಜನಾಗಿ. ನೋಡಿ, ತಳ್ಳಿಬಿಟ್ಟವರನ್ನು ಉಳಿಸಿ ನಾನು ಕಾಪಾಡ್ತೀನಿ. ಆ ಉಪದ್ರವದಿಂದ ಕಾಪಾಡಿ ಅವರನ್ನು ಚಿಯೋನ್ ಪರ್ವತದಿಂದ ಎಂದೆಂದಿಗೂ ರಾಜರಾಗಿರುವಂತೆ ನಾನು ಆಶೀರ್ವದಿಸ್ತೇನೆ ಅಂತ ಇಲ್ಲಿ ದೇವರು ಮಾತಾಡ್ತಾ ಇರೋದು. ಮಿಕಾಯೇಲನಲ್ಲ, ದೇವರು ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ನಾವು ಇವಾಗ ಕೇಳಿಸಿಕೊಳ್ಳೋದೆಲ್ಲ ದೇವರೇ ಮಾತಾಡಿರೋದು. ಅರ್ಥ ಆಯ್ತಾ? ಬನ್ನಿರಿ ಕೊನೆಯದಾಗಿ 4:8 ಓದಿಕೊಳ್ಳೋಣ. ಹಿಂಡಿನ ರಕ್ಷಕನಾದ, ಹಿಂಡಿಗೆ ಅಂದರೆ ಹಿಂದೆ, ರಕ್ಷಕವಾದ ಒಡೆಯೇ, ಚಿಯೋನ್ ಯುವತಿಯ ಗುಡ್ಡವೇ, ನಿನ್ನ ಹಿಂದಿನ ಆಡಳಿತವು ನಿನಗೆ ದೊರೆಯುವುದು, ಯೆರೂಸಲೇಮ್ ಪುರಿಯ ರಾಜಕಾರವು ನಿನಗೆ ಲಭಿಸುವುದು. ದೇವರು ಹೇಳ್ತಾ ಇದ್ದಾರೆ, ಹಿಂದೆ ಇದ್ದ ದೇವರ ಮಕ್ಕಳೇ, ಚಿಯೋನಿನ ಯುವತಿಯರೇ, ನಿಮಗೆ ಆಡಳಿತ ದೊರೀತಾ ಇದೆ, ನಿಮಗೆಲ್ಲ ಒಳ್ಳೆಯದಾಗ್ತಾ ಇದೆ, ನಿಮಗೆ ಆಶೀರ್ವಾದ ದೊರಕ್ತಾ ಇದೆ. ಯೆರೂಸಲೇಮಿನ ಪೂರಿಯೇ, ರಾಜ್ಯಾಧಿಕಾರವನ್ನು ನಿನಗೆ ಅಧೀನ ಮಾಡಿ ನಿನಗೆ ಲಭಿಸುವಂತೆ ನಾನು ಮಾಡ್ತೀನಿ ಅಂತ ಯೆಹೋವ ಅಪ್ಪ ನಮಗೆ ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ. ಹಾಗಾದರೆ ಈ ದಿನಗಳಲ್ಲಿ ಈ ವಾಗ್ದಾನವನ್ನು ನಾವು ಪಟ್ಟಾಗಿಡ್ಕೊಳ್ಬೇಕು. ಯಾವ ದುಷ್ಟನ ಯುದ್ಧ, ಜನಗಳ ಯುದ್ಧ ನಮ್ಮನ್ನು ಬಾಧಿಸೋದಿಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಮ್ಮನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂದು ಅವರು ಕಾಣಬೇಕು. ಆ ರೀತಿ ನಾವು ನಡ್ಕೊಳ್ಬೇಕು. ವಾಕ್ಯದ ಪ್ರಕಾರವಾಗಿ ನಾವು ನಡ್ಕೊಂಡು, ಆತನು ಕೊಟ್ಟಿರುವ ಕಟ್ಟಳೆಗಳ ಪ್ರಕಾರವಾಗಿ ನಡ್ಕೊಂಡು ನಾವು ಹೋಗುವುದಾದರೆ ದೇವರು ಕೊಟ್ಟಂಥ ಈ ವಾಗ್ದಾನವೆಲ್ಲ ಈ ವಾರದಲ್ಲಿ ನಮಗೆ ಲಭಿಸುತ್ತದೆ. ನಂಬ್ತೀರಾ? ನಾನು ನಂಬ್ತೀನಿ. ನಂಬುವವರು ಕರಗಳನ್ನೆತ್ತಿ ಜಯಘೋಷ ಮಾಡಿ, ನಾನು ರಿಸೀವ್ ಮಾಡಿಕೊಂಡಿದ್ದೀನಿ ಈ ವಾಗ್ದಾನ ನನಗೆ ನಡೆಯುತ್ತದೆ, ಈ ವಾಗ್ದಾನ ನಿಮಗೆಲ್ಲರಿಗೂ ನಡೆಯುತ್ತದೆ ಎಂದು ನಾನು ಕರ್ತನಲ್ಲಿ ಪ್ರಾರ್ಥಿಸ್ತೇನೆ. ಅರ್ಥ ಆಯ್ತಾ? ನಂಬಿಕೆಯಿಂದ, ಹೌದು ಸಿಸ್ಟರ್, ಯೇಸುವಿನ ನಾಮದಲ್ಲಿ ಈ ವಾಗ್ದಾನವನ್ನು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ. ಅರ್ಥ ಆಯ್ತಾ? ನಮ್ಮ ಮಕ್ಕಳ ಕುಟುಂಬಗಳು, ನಮ್ಮ ಜನ್ರೇಷನು ಒಂದು ಕಾಲಕ್ಕೂ ದೇವರು ಕೈ ಬಿಡುವ ದೇವರಲ್ಲ. ಅರ್ಥ ಆಯ್ತಾ? ಈ ವಾಗ್ದಾನದಲ್ಲಿ ನಾವು
ನೆಲೆ ನಿಲ್ತೀವಿ. ವಾರವೆಲ್ಲ ಈ ವಾಗ್ದಾನ ಆಶೀರ್ವಾದದಲ್ಲಿ ನಾವು ಹಾದು ಹೋಗುವವರಾಗುತ್ತೇವೆ. ನಂಬುವವರು ಈ ದಿನ ಸತ್ಯವೇದ ವಾಕ್ಯದಲ್ಲಿ ಒಂದೊಂದು ಸಾರಿ ವಾಕ್ಯವನ್ನು ಓದಿ ಸಂತೋಷದಿಂದ ಜಯಘೋಷ ಮಾಡಿ ಆಲಯ ಕಡೆಗೆ ಹೋಗೋಣ. ಅರ್ಥ ಆಯ್ತಾ ದೇವರ ಮಕ್ಕಳು? ಬನ್ನಿರಿ, ಕಣ್ಗಳನ್ನು ಮುಚ್ಚಿರಿ. ಕರ್ತನ ನಾಮ ಒಂದು ಶಬ್ದವಾದರೂ ಅದರ ನಾಮ ಮಹಿಮೆ ಪಡಿಸಿಬಿಟ್ಟು ನೋಡಿ. ಸೇವೆ ಮಾಡುವಾಗ ಇಕ್ಕಳು ಬರ್ತಾ ಇದೆ, ಅದಕ್ಕೆಲ್ಲ ನಾನು ಭಯಪಡುವವರಲ್ಲ. ಆ ರೀತಿ ನೀವು ಧೈರ್ಯದಿಂದ ಇರಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಆತನ ನಾಮ ಮಹಿಮೆ ಪಡಿಸ್ಬಿಟ್ಟು ನಾವು ಆಲಯಕ್ಕೆ ಸಂತೋಷದಿಂದ ಹೋಗೋಣ. ಅರ್ಥ ಆಯ್ತಾ? ಬನ್ನಿರಿ ಬನ್ನಿರಿ. ಬರ ಶಬರ ಬರ 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 ಬರ. ಪರಲೋಕ ತಂದೆ, ವಾಗ್ದಾನಕ್ಕಾಗಿ ಸ್ತೋತ್ರ ದೇವನೇ. ಥ್ಯಾಂಕ್ ಯು ಏಸಪ್ಪ, ಥ್ಯಾಂಕ್ ಯು ವಿಲಾ. ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ ವಾಗ್ದಾನದ ವಾಕ್ಯ. ದೇವನೇ ಸ್ತೋತ್ರ. ನೋಡು ಅವರು ರಿಸೀವ್ ಮಾಡ್ಕೊಂಡಿದ್ದಾರಪ್ಪ. ನೀನು ಕೈ ಹಿಡಿದು ನಡೆಸಿ ವಾಗ್ದಾನದಲ್ಲಿ ಪರಿಶುದ್ಧಾತ್ಮನ ಕರದಲ್ಲಿ ನೋಡುವವರ ಕುಟುಂಬ, ನನ್ನನ್ನು ನನ್ನ ಕುಟುಂಬವನ್ನು ಒಪ್ಪಿಸಿಕೊಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ ಕರ್ತಾವೆ. ನಡೆಸಿದಕ್ಕಾಗಿ ಸ್ತೋತ್ರ 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 ಸ್ತೋತ್ರ. ಎಲ್ಲ ನಿನ್ನಯ ಕೃಪೆಯಲ್ಲವೇ, ಬೇರೆ ಏನಿಲ್ಲ ಓ యేసయ్య. ನಾವು ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲವೇ, ಬೇರೆ ಏನಿಲ್ಲ ಓ యేసయ్య. ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ. ಹೌದಪ್ಪ ದೇವನೇ, ನಿನ್ನ ಕೃಪೆಯಿಂದ ನಾವಿದ್ದೇವೆ ರಾಜ. ನೀನು ಕೊಟ್ಟಿರುವ ಈ ವಾಗ್ದಾನದ ವಾಕ್ಯಗಳು ಯಾವ ಯುದ್ಧದ ಆಯುಧಗಳು ನಮ್ಮನ್ನು ಮುಟ್ಟಲಾರದೆ ಸಪ್ಪ. ನಮ್ಮನ್ನು ದ್ರಾಕ್ಷಾಲತೆಯಾಗಿ ಅಂಜೂರದ ಮರದ ಕೆಳಗೆ ಕುಳ್ಳಿರಿಸಿ ರಾಜರವಾಗಿ ಜೀವಿಸಲು ನಮಗೆಲ್ಲ ಆಶೀರ್ವಾದವನ್ನು ಈ ವಾಕ್ಯದ ಪರವಾಗಿ ನೀ ಕೊಟ್ಟು ಬಿಟ್ಟೆ ಕರ್ತಾವೆ. ಅದನ್ನು ನಾವು ರಿಸೀವ್ ಮಾಡಿಕೊಂಡಿದ್ದೇವೆ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಅಪ್ಪ. ದೇವನೇ, ನೋಡುವವರನ್ನು ಆಶೀರ್ವದಿಸು ದೇವನೇ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಲಿ. ತಗ್ಗಿಸ್ತೀನಿ ಕರ್ತಾವೆ, ನನ್ನ ಜೀವವುಳ್ಳ ತಂದೆ. ಆಮೇನ್ ಆಮೇನ್ ಆಮೇನ್. ಗಾಡ್ ಬ್ಲೆಸ್ ಯು ದೇವರ ಮಕ್ಕಳೇ.